ಈ ಒಂದು ವಿಡಿಯೋದಲ್ಲಿ ನಾವು ಲಾಜಿಕಲ್ ಇಕ್ವಿವ್ಯಾಲೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಲಾಜಿಕಲ್ ಇಕ್ವಿವ್ಯಾಲೆಂಟ್ ಅನ್ನೋದು ಏನಂದ್ರೆ, ನಾವು ಟ್ರೂತ್ ಟೇಬಲ್ಸ್ ಬರೆದಾಗ ಆ ಟ್ರೂತ್ ಟೇಬಲ್ ವ್ಯಾಲ್ಯೂಸ್ ಎರಡೂ ಸೇಮ್ ಇದ್ದಾಗ ನಾವು ಅದನ್ನ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಅಂತೇಳಿ ಕರಿತೀವಿ. ಇಫ್ ದ ಟೂ ಪ್ರಪೋಸಿಷನ್ಸ್ ಪಿ ಅಂಡ್ ಕ್ಯೂ ಆರ್ ಲಾಜಿಕಲಿ ಇಕ್ವಿವ್ಯಾಲೆಂಟ್, ಲಾಜಿಕಲಿ ಇಕ್ವಿವ್ಯಾಲೆಂಟ್ ನ ಈ ತರ ನಾವು 3 ಲೈನ್ ಸಿಂಬಲ್ ನಾಗ ಮೆನ್ಷನ್ ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. P is logically equivalent to P if their truth tables are same. P ಮತ್ತೆ Q ಗೆ ಟ್ರೂತ್ ಟೇಬಲ್ ಬರೆದಾಗ ಎರಡು ಟ್ರೂತ್ ಟೇಬಲ್ ಏನಾಗಿರ್ಬೇಕು, ಸೇಮ್ ಇರಬೇಕು. ಇವೆರಡು ಸೇಮ್ ಇದ್ದಾಗ ನಾವೇನಂತ ಕರಿತೀವಿ, ಅದನ್ನ P is logically equivalent to Q ಅಂತೇಳಿ ಕರಿತೀವಿ. ಇಲ್ಲಿ ನಾವು ಪ್ರಪೋಸಿಷನ್ಸ್ ಬರೆದಾಗ, ಪ್ರಪೋಸಿಷನ್ಸ್ ನಾವು ತಗೊಂಡಾಗ ಅದ್ರ ಟ್ರೂತ್ ಟೇಬಲ್ಸ್ ಏನಾಗಿರ್ಬೇಕು, ಸೇಮ್ ಆಗಿರ್ಬೇಕು. ಸೇಮ್ ಆದಾಗ ಮಾತ್ರ ನಾವು ಇದನ್ನ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಅಥವಾ ಲಾಜಿಕಲಿ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಕರಿತೀವಿ. ಇದ್ರ ಮೇಲೆ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ಫಾರ್ ಎಕ್ಸಾಂಪಲ್ ಒಂದು ಪ್ರಪೋಸಿಷನ್ ನ ಕೊಟ್ಟಿರ್ತಾರೆ. ಆ ಪ್ರಪೋಸಿಷನ್ ನಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, negation of P disjunction Q is logically equivalent to negation P conjunction negation Q. ಈ ತರ ಕ್ವಶನ್ ಗಳನ್ನ ಕೊಡ್ತಾರೆ. ನಮಗೆ ಈ ತರನಾದ್ರೂ ಕೇಳಬಹುದು, ಅಥವಾ ಪ್ರೂವ್ ದಟ್ ದೀಸ್ ಆರ್ ಲಾಜಿಕಲಿ ಇಕ್ವಿವ್ಯಾಲೆಂಟ್, ಅಥವಾ ಚೆಕ್ ವೆದರ್ ದ ಪ್ರಪೋಸಿಷನ್ಸ್ ಆರ್ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಟು ಆರ್ ನಾಟ್ ಅಂತೇಳಿ ಕೇಳ್ತಾರೆ. ಇಲ್ಲಿ ನಮಗೆ ಫಸ್ಟಿಗೆ ಬೇಕಾಗಿರೋದು 2 ಇನ್ಪುಟ್ ವೇರಿಯೇಬಲ್ಸ್ ಅಥವಾ ಪಿ ಮತ್ತೆ ಕ್ಯೂ ನ ಕೊಟ್ಟಿದ್ದಾರೆ. ಆ ಪಿ ಕ್ಯೂ ನ ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ನಮಗೇನ್ ಬೇಕು, ನೆಗೇಷನ್ ಪಿ ನೆಗೇಷನ್ ಕ್ಯೂ ಬೇಕಾಗಿರೋದ್ರಿಂದ ನೆಗೇಷನ್ ಪಿ ನೆಗೇಷನ್ ಕ್ಯೂ ನ ಬರ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ಪಿ ಡಿಸ್ಜಂಕ್ಷನ್ ಕ್ಯೂ ನ ತಗೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ನೆಗೇಷನ್ ಆಫ್ ಪಿ ಡಿಸ್ಜಂಕ್ಷನ್ ಕ್ಯೂ ನ ಬರೆಯೋಣ. ನೆಕ್ಸ್ಟ್ ಅದಾದ್ಮೇಲೆ ನೆಗೇಷನ್ ಪಿ ಕಂಜಂಕ್ಷನ್ ನೆಗೇಷನ್ ಕ್ಯೂ. ಅಂದ್ರೆ ನಮಗೆ ಕೊಟ್ಟಿರೋ ಪ್ರಪೋಸಿಷನ್ ಅಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ ನೋಡ್ಕೊಂಡು ನಾವೇನ್ ಮಾಡ್ಬೇಕು, ಅವಕ್ಕೆ ಟ್ರೂತ್ ಟೇಬಲ್ ನ ಬರಿತಾ ಹೋಗ್ಬೇಕು. ಈಗ ಫಸ್ಟಿಗೆ ನಾವೇನ್ ಮಾಡ್ಬೇಕು, 2 ಇನ್ಪುಟ್ ವೇರಿಯೇಬಲ್ಸ್ ಇರೋದ್ರಿಂದ ಆ 2 ಇನ್ಪುಟ್ ವೇರಿಯೇಬಲ್ಸ್ ಗೆ ನಮಗೆ ಟೋಟಲ್ ವ್ಯಾಲ್ಯೂಸ್ ಬಂದು 4 ವ್ಯಾಲ್ಯೂಸ್ ಬರ್ತವೆ. ಆ 4 ವ್ಯಾಲ್ಯೂಸ್ ನ ನಾವು ಫಸ್ಟ್ ಬರ್ಕೋಬೇಕು. ಆ 4 ವ್ಯಾಲ್ಯೂಸ್ ಯಾವ ರೀತಿ ಬರ್ತಾವೆ ಅಂದ್ರೆ, ಫಸ್ಟ್ ಏನಾಗಿರುತ್ತೆ, ಫಾಲ್ಸ್ ಫಾಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫಾಲ್ಸ್ ಟ್ರೂ ಆಗಿರುತ್ತೆ. ನೆಕ್ಸ್ಟ್ ಟ್ರೂ ಫಾಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಟ್ರೂ ಟ್ರೂ ಆಗಿರುತ್ತೆ. ಈ ತರ ಫಸ್ಟಿಗೆ ನಾವೇನ್ ಮಾಡ್ತೀವಿ, ವ್ಯಾಲ್ಯೂಸ್ ನ ಬರ್ಕೊಂತೀವಿ. ಈ ವ್ಯಾಲ್ಯೂಸ್ ನ ಬರಿಬೇಕಾದ್ರೆ ಫಸ್ಟಿಗೆ ನಮಗೆ ಫಾಲ್ಸ್ ಫಾಲ್ಸ್ ಅಂತ ಬರುತ್ತೆ, ಫಾಲ್ಸ್ ಫಾಲ್ಸ್ ಬರ್ಕೊಂತೀವಿ. ನೆಕ್ಸ್ಟ್ ಫಾಲ್ಸ್ ಟ್ರೂ ಬರುತ್ತೆ. ನೆಕ್ಸ್ಟ್ ಟ್ರೂ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಟ್ರೂ ಟ್ರೂ ಅಂತೇಳಿ ಈ ತರ ಇನ್ಪುಟ್ ವೇರಿಯೇಬಲ್ಸ್ ನ ನಾವು ಬರ್ಕೊಳ್ಳೋ ರೀತಿ ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ಯಾವ ರೀತಿ ಬರೀಬೇಕಂತ. ನೆಕ್ಸ್ಟ್ ನೆಗೇಷನ್ ಪಿ. ನೆಗೇಷನ್ ಪಿ ಅಂದ್ರೆ ಪಿ ಫಾಲ್ಸ್ ಇದ್ದಾಗ ನೆಗೇಷನ್ ಪಿ ಟ್ರೂ ಇರುತ್ತೆ. ಇಲ್ಲಿ ಕೂಡ ಫಾಲ್ಸ್ ಇದೆ, ಇಲ್ಲಿ ಟ್ರೂ ಆಗುತ್ತೆ. ನೆಕ್ಸ್ಟ್ ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ, ಇದು ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ನೆಗೇಷನ್ ಕ್ಯೂ ಅಂದ್ರೆ ಫಾಲ್ಸ್ ಇದ್ದಿದ್ದು ಟ್ರೂ, ನೆಕ್ಸ್ಟ್ ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದಿದ್ದು ಟ್ರೂ, ಟ್ರೂ ಇದ್ದಿದ್ದು ಫಾಲ್ಸ್. ಈ ತರ ನಾವು ಫಸ್ಟ್ ಪಿ ಮತ್ತೆ ಕ್ಯೂ ನೆಗೇಷನ್ ಪಿ ನೆಗೇಷನ್ ಕ್ಯೂ ನ ಬರ್ಕೊಂಡ್ವಿ. ನೆಕ್ಸ್ಟ್ ಪಿ ಡಿಸ್ಜಂಕ್ಷನ್ ಕ್ಯೂ ಅಂತ ಇದೆ. ಈ ಪಿ ಡಿಸ್ಜಂಕ್ಷನ್ ಕ್ಯೂ ಅನ್ನೋದು ಏನಪ್ಪಾ ಅಂದ್ರೆ, ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಈಸ್ ಟ್ರೂ. ಡಿಸ್ಜಂಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಇನ್ಪುಟ್ ಟ್ರೂ ಇದ್ದಾಗ ನಮಗೆ ಔಟ್ಪುಟ್ ಏನ್ ಬರುತ್ತೆ, ಟ್ರೂ ಬರುತ್ತೆ. ಹಂಗಾಗಿ ಇಲ್ಲಿ ಫಾಲ್ಸ್ ಟ್ರೂ ಇದೆ, ಟ್ರೂ ಬರುತ್ತೆ. ಟ್ರೂ ಫಾಲ್ಸ್ ಇದೆ, ಟ್ರೂ ಬರುತ್ತೆ. ನೆಕ್ಸ್ಟ್ ಟ್ರೂ ಟ್ರೂ ಇದೆ, ಟ್ರೂ ಬರುತ್ತೆ. ಇಲ್ಲಿ ಮಾತ್ರ ಎರಡು ಫಾಲ್ಸ್ ಇರೋದ್ರಿಂದ ಇಲ್ಲಿ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಇವಾಗ ನೆಗೇಷನ್ ಅಪ್ಲೈ ಮಾಡಬೇಕು. ಪಿ ಡಿಸ್ಜಂಕ್ಷನ್ ಕ್ಯೂಗೆ ಹೋಲ್ ನೆಗೇಷನ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಪಿ ಡಿಸ್ಜಂಕ್ಷನ್ ಗೆ ನೆಗೇಷನ್ ಅಪ್ಲೈ ಮಾಡಿದ್ರೆ ಇಲ್ಲಿ ಏನ್ ಬಂದಿರುತ್ತೋ ಇದ್ರ ರಿವರ್ಸ್ ಆಗಿ ಬರುತ್ತೆ. ಫಾಲ್ಸ್ ಇದ್ದಿದ್ದು ಟ್ರೂ ಬರುತ್ತೆ, ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ. ಇಲ್ಲಿ ಟ್ರೂ ಇದೆ, ಫಾಲ್ಸ್ ಆಗುತ್ತೆ, ಇಲ್ಲಿ ಫಾಲ್ಸ್ ಆಗುತ್ತೆ. ಈ ತರ ನಮಗೆ ನೆಗೇಷನ್ ಪಿ ಡಿಸ್ಜಂಕ್ಷನ್ ಕ್ಯೂ ಎಲ್ ಎಚ್ ಎಸ್ ನಾವೇನ್ ಮಾಡಿದ್ವಲ್ಲ, ಇದು ಎಲ್ ಎಚ್ ಎಸ್ ಈಗ ಮಾಡಿದ್ದು. ನೆಕ್ಸ್ಟ್ ಏನಿದೆ, ಆರ್ ಎಚ್ ಎಸ್ ಅಲ್ಲಿ ನೆಗೇಷನ್ ಪಿ ಡಿಸ್ಜಂಕ್ಷನ್ ನೆಗೇಷನ್ ಕ್ಯೂ ಇದೆ. ನೆಗೇಷನ್ ಪಿ ಡಿಸ್ಜಂಕ್ಷನ್ ನೆಗೇಷನ್ ಕ್ಯೂ ಅಂದ್ರೆ ಇವೆರಡು ವ್ಯಾಲ್ಯೂಸ್ ನ ನೋಡ್ಬೇಕು. ಇವೆರಡು ವ್ಯಾಲ್ಯೂಸ್ ನ ನೋಡಿದಾಗ ಕಂಜಂಕ್ಷನ್ ರೂಲ್ ನ ಅಪ್ಲೈ ಮಾಡಬೇಕು. ಕಂಜಂಕ್ಷನ್ ಅಲ್ಲಿ ಏನಾಗುತ್ತೆ,
ಎರಡು ಇನ್ಪುಟ್ ಟ್ರೂ ಇದ್ದಾಗ ಮಾತ್ರ ಔಟ್ಪುಟ್ ನಮಗೆ ಟ್ರೂ ಬರುತ್ತೆ. ಇಲ್ಲಿ ಮಾತ್ರ ನೋಡ್ರಿ ಟ್ರೂ ಇದೆ, ಇಲ್ಲಿ ಮಾತ್ರ ಫಸ್ಟ್ ಟ್ರೂ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಟ್ರೂ ಫಾಲ್ಸ್ ಇದೆ, ಫಾಲ್ಸ್ ಟ್ರೂ ಇದೆ, ಫಾಲ್ಸ್ ಇದೆ. ಹಂಗಾಗಿ ಇಲ್ಲಿ ನಮಗೆ ಮೂರು ಕೂಡ ಏನ್ ಬರ್ತವೆ, ಫಾಲ್ಸ್ ಬರ್ತವೆ. ಇಲ್ಲಿ ಇವೆರಡನ್ನು ನಾವು ಇವಾಗ ಚೆಕ್ ಮಾಡಬೇಕು. ಇವೆರಡನ್ನು ಚೆಕ್ ಮಾಡಿದಾಗ ನಮಗೆ ಏನ್ ಕಾಣುತ್ತಪ್ಪ ಅಂದ್ರೆ ನೋಡಿ, ಇಲ್ಲಿ ಫಸ್ಟಿಗೆ LHS ನ ನೋಡ್ತೀವಿ, ನೆಕ್ಸ್ಟ್ RHS ನ ನೋಡ್ತೀವಿ. ಈ LHS RHS ಏನಿದಾವಂದ್ರೆ ಟ್ರೂ ಫಾಲ್ಸ್ ಫಾಲ್ಸ್ ಇವೆರಡು ಸೇಮ್ ಇದಾವೆ. ಸೊ ಇವಾಗ ನಾವೇನ್ ಬರಿತೀವಪ್ಪ ಅಂದ್ರೆ ದೀಸ್ ಆರ್ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಅಥವಾ ಹೆನ್ಸ್ ದೀಸ್ ಆರ್ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಅಂತ ಬರಿತೀವಿ. ಇವೆರಡು ಸೇಮ್ ಬರ್ಲಿಲ್ಲ ಅಂದ್ರೆ ದೀಸ್ ಆರ್ ನಾಟ್ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಅಂತೇಳಿ ಬರಿಬೇಕು. ಈ ತರ ಕೊಟ್ಟಿರ್ತಕ್ಕಂತ ಪ್ರಪೋಸಿಷನ್ಗೆ ಫಸ್ಟ್ ನಾವೇನ್ ಬರಿಬೇಕು, ಟ್ರೂತ್ ಟೇಬಲ್ ನ ಬರಿಬೇಕು. ಟ್ರೂತ್ ಟೇಬಲ್ ನ ಬರ್ದಾದ್ಮೇಲೆ ಅವೆರಡು ವ್ಯಾಲ್ಯೂಸ್ ಸೇಮ್ ಬಂದ್ರೆ ಮಾತ್ರ ನಾವು ಅದನ್ನ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಅಂತ ಕರಿತೀವಿ. ಇಲ್ಲ ಅಂದ್ರೆ ಅವನ್ನ ನಾಟ್ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಅಂತೇಳಿ ಕರಿತೀವಿ. ಇದೇ ರೀತಿ ಬೇಕಿದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಇದನ್ನ ಫಸ್ಟಿಗೆ ಇಲ್ಲಿ ನಿಮಗೆ ಈ ರೀತಿನೂ ಕೇಳ್ಬೋದು. ಯಾವ ರೀತಿ ಅಂದ್ರೆ P ಡಿಸ್ಜಂಕ್ಷನ್ Q ಡಿಸ್ಜಂಕ್ಷನ್ R is logically equivalent to P disjunction of Q disjunction R. ಇಲ್ಲಿ ಇದೇನಪ್ಪಾ ಅಂದ್ರೆ ಇದನ್ನ ನಾವು ಅಸೋಸಿಯೇಟಿವ್ ಲಾ ಅಂತೇಳಿ ಕರಿತೀವಿ. ಈ ಲಾಜಿಕಲಿ ಇಕ್ವಿವ್ಯಾಲೆನ್ಸ್ ಅಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಬರ್ತವೆ. ಈ ಲಾಸ್ ಏನಂದ್ರೆ ನಮಗೆ LHS RHS ಟ್ರೂತ್ ಟೇಬಲ್ಸ್ ಸೇಮ್ ಇರ್ತವೆ. ಬಟ್ ಇಲ್ಲಿ ಅವರು ಕೊಟ್ಟಿರೋದೇನಂದ್ರೆ ನಮಗೆ ಫಸ್ಟ್ ಪ್ರೂವ್ ದಟ್ P disjunction Q disjunction R is logically equivalent to P disjunction of Q disjunction R ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಅಸೋಸಿಯೇಟಿವ್ ಲಾ ಅಂತೇಳಿ ಕರಿತೀವಿ. ಈ ಅಸೋಸಿಯೇಟಿವ್ ಲಾ ನಮಗೆ ಟ್ರೂತ್ ಟೇಬಲ್ ಸೇಮ್ ಬರುತ್ತಾ ಇಲ್ವಾ ಅಂತೇಳಿ ಚೆಕ್ ಮಾಡಬೇಕು. ಈಗ ಫಸ್ಟಿಗೆ ನಾವೇನ್ ಮಾಡೋಣ, ಫಸ್ಟ್ ಇಲ್ಲಿ 3 ಇನ್ಪುಟ್ ವೇರಿಯೇಬಲ್ಸ್ ಇರೋದ್ರಿಂದ ಫಸ್ಟ್ PQR ನ ಬರ್ಕೊಂಡ್ಬಿಡೋಣ. ಈ PQR ನ ಬರ್ಕೋಬೇಕಾದ್ರೆ ನಮಗೆ ಟೋಟಲ್ 8 ವ್ಯಾಲ್ಯೂಸ್ ಬರ್ತವೆ. ನಮಗೆ ಆಲ್ರೆಡಿ ಹೇಳ್ದಂಗೆ ಫಸ್ಟ್ 2 ತಗೊಳ್ತೀವಿ. 2 ನ ಯಾಕೆ ತಗೊಳ್ತೀವಪ್ಪ ಅಂದ್ರೆ ಬೈನರಿ ಡಿಜಿಟ್ಸ್ ಅಥವಾ ಬೈನರಿ ವ್ಯಾಲ್ಯೂಸ್ ಯೂಸ್ ಮಾಡೋದ್ರಿಂದ ಇಲ್ಲಿ ಓನ್ಲಿ ಟ್ರೂ ಆರ್ ಫಾಲ್ಸ್ ಯೂಸ್ ಮಾಡೋದ್ರಿಂದ 2 ವ್ಯಾಲ್ಯೂಸ್ ತಗೊಳ್ತೀವಿ. ಇನ್ಪುಟ್ ವ್ಯಾಲ್ಯೂಸ್ ಇನ್ಪುಟ್ 2 ಇದ್ರೆ ಪವರ್ ಅಲ್ಲಿ 2 ಬರ್ಕೊಂತೀವಿ, 3 ಇದ್ರೆ 3 ಬರ್ಕೊಂತೀವಿ. 2 ಪವರ್ 3 ಎಷ್ಟು ಬರುತ್ತೆ, 8 ಬರುತ್ತೆ. ಸೊ ಹಂಗಾಗಿ 8 ವ್ಯಾಲ್ಯೂಸ್ ನಮಗೆ ಬರ್ತವೆ. ಇಲ್ಲಿ ಫಸ್ಟಿಗೆ ನಾವು 8 ವ್ಯಾಲ್ಯೂಸ್ ನ ಬರ್ಕೊಂಡ್ಬಿಡೋಣ. 8 ವ್ಯಾಲ್ಯೂಸ್ ಏನ್ ಬರ್ತಾವಂತ ನೋಡೋಣ. ಇಲ್ಲಿ ಫಸ್ಟಿಗೆ ಮೊದ್ಲೇನ್ ಬರುತ್ತೆ ಅಂದ್ರೆ ಬರ್ಕೋಬೇಕೆ ಫಾಲ್ಸ್ 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 3 ಫಾಲ್ಸ್ ಇರ್ತವೆ. ನೆಕ್ಸ್ಟ್ ಫಾಲ್ಸ್ ಟ್ರೂ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಫಾಲ್ಸ್ ಟ್ರೂ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಫಾಲ್ಸ್ ಟ್ರೂ ಬರುತ್ತೆ. ನೆಕ್ಸ್ಟ್ ಟ್ರೂ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಟ್ರೂ ಫಾಲ್ಸ್ ಟ್ರೂ ಬರುತ್ತೆ. ನೆಕ್ಸ್ಟ್ ಟ್ರೂ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಟ್ರೂ ಬರುತ್ತೆ. ಈ ತರ ಟೋಟಲ್ ನಮಗೆ 8 ವ್ಯಾಲ್ಯೂಸ್ ಬರ್ತವೆ. ಈ 8 ವ್ಯಾಲ್ಯೂಸ್ ಬಂದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮಗೆ ಫಸ್ಟ್
ಪಿ ಡಿಸ್ಜಂಕ್ಷನ್ ಕ್ಯೂನ ಕೊಟ್ಟಿದ್ದಾರೆ. ಆ ಪಿ ಡಿಸ್ಜಂಕ್ಷನ್ ಕ್ಯೂನ ಬರ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರ್ಕೋಬೇಕು, ಪಿ ಡಿಸ್ಜಂಕ್ಷನ್ ಕ್ಯೂ ಅದಾದ್ಮೇಲೆ ಡಿಸ್ಜಂಕ್ಷನ್ ಆರ್ಗೆ ವ್ಯಾಲ್ಯೂನ ಬರೀಬೇಕು. ನೆಕ್ಸ್ಟ್ ಅದಾದ್ಮೇಲೆ ಕ್ಯೂ ಡಿಸ್ಜಂಕ್ಷನ್ ಆರ್ ನ ಬರೀಬೇಕು. ಕ್ಯೂ ಡಿಸ್ಜಂಕ್ಷನ್ ಆರ್ ಬರೆದ್ಮೇಲೆ ಪಿ ಡಿಸ್ಜಂಕ್ಷನ್ ಆಫ್ ಕ್ಯೂ ಡಿಸ್ಜಂಕ್ಷನ್ ಆರ್ ನ ಕಂಡುಹಿಡಿಬೇಕು. ಈ ತರ ನಾವು ಕಂಡುಹಿಡಿದ್ರೆ ನಮಗೆ ವ್ಯಾಲ್ಯೂಸು ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಸೇಮ್ ಬಂದ್ರೆ ದೀಸ್ ಆರ್ ಲಾಜಿಕಲಿ ಈಕ್ವಿಲೆಂಟ್. ಸೇಮ್ ಬರುತ್ತೆ, ಯಾಕಂದ್ರೆ ಅಸೋಸಿಯೇಟಿವ್ ಲಾ ಅಂತೇಳಿ ಲಾ ಹೇಳ್ತೀವಿ. ಆ ಲಾ ಪ್ರಕಾರ ನಿಮಗೆ ಯಾವ್ದಾದ್ರು ಲಾನ ಪ್ರೂವ್ ಮಾಡು ಅಂತ ಕೇಳ್ಬೋದು. ಆ ಪ್ರೂವ್ ಮಾಡಂತ ಕೇಳಿದಾಗ ನೀವೇನ್ ಮಾಡ್ಬೇಕು, ಫಸ್ಟ್ ಟ್ರೂತ್ ಟೇಬಲ್ ನ ಬರೀಬೇಕು. ಇಲ್ಲಿ ನಮಗೆ ಪಿ ಡಿಸ್ಜಂಕ್ಷನ್ ಕ್ಯೂ, ಪಿ ಡಿಸ್ಜಂಕ್ಷನ್ ಕ್ಯೂ ಅಂದ್ರೆ ಯಾವ್ದಾದ್ರು ಒಂದ್ ಇನ್ಪುಟ್ ಟ್ರೂ ಇದ್ರೆ ನಮಗೆ ಔಟ್ಪುಟ್ ಟ್ರೂ ಬರುತ್ತೆ. ಇಲ್ಲಿ ಎರಡು ಫಾಲ್ಸ್ ಇದಾವೆ, ಹಂಗಾಗಿ ಇಲ್ಲಿ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಫಾಲ್ಸ್ ಟ್ರೂ ಇದೆ, ಇಲ್ಲಿ ಟ್ರೂ ಬರುತ್ತೆ, ಇಲ್ಲಿ ಕೂಡ ಟ್ರೂ ಬರುತ್ತೆ, ಇಲ್ಲಿ ಒಂದು ಟ್ರೂ ಇದೆ, ಟ್ರೂ ಬರುತ್ತೆ. ಇನ್ನೆಲ್ಲವೂ ಟ್ರೂ ಇರೋದ್ರಿಂದ ಟ್ರೂ ಬರ್ತವೆ ವ್ಯಾಲ್ಯೂ. ನೆಕ್ಸ್ಟ್ ಪಿ ಡಿಸ್ಜಂಕ್ಷನ್ ಕ್ಯೂ ಡಿಸ್ಜಂಕ್ಷನ್ ಆರ್ ಇವೆರಡನ್ನು ನಾವು ಚೆಕ್ ಮಾಡಬೇಕು. ಇವೆರಡನ್ನು ಚೆಕ್ ಮಾಡಿದಾಗ ಫಸ್ಟ್ ಇಲ್ಲಿ ಫಾಲ್ಸ್ ಫಾಲ್ಸ್ ಇದೆ, ಇಲ್ಲಿ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಫಾಲ್ಸ್ ಟ್ರೂ, ಇಲ್ಲಿ ಟ್ರೂ. ನೆಕ್ಸ್ಟ್ ಒಂದು ಟ್ರೂ ಇದ್ರೆ ಟ್ರೂ ಬರುತ್ತೆ, ಇಲ್ಲೆಲ್ಲ ಟ್ರೂ ಬರ್ತವೆ. ನೆಕ್ಸ್ಟ್ ಕ್ಯೂ ಡಿಸ್ಜಂಕ್ಷನ್ ಆರ್, ಕ್ಯೂ ಡಿಸ್ಜಂಕ್ಷನ್ ಆರ್ ಅಂದಾಗ ಕ್ಯೂ ಮತ್ತೆ ಆರ್ ನ ಚೆಕ್ ಮಾಡಬೇಕು. ಕ್ಯೂ ಮತ್ತು ಆರ್ ನ ಚೆಕ್ ಮಾಡಿದಾಗ ಕ್ಯೂ ಆರ್ ಎರಡು ಫಾಲ್ಸ್ ಎಲ್ಲಿದಾವೋ ಅವು ಫಾಲ್ಸ್ ಆಗ್ತವೆ, ಇದು ಮಾತ್ರ ಫಾಲ್ಸ್ ಆಗುತ್ತೆ. ಇನ್ನು ಉಳಿಕಿದವೆಲ್ಲ ನಮಗೆ ಟ್ರೂ ಇದಾವೆ. ಇಲ್ಲೊಂದು ಫಾಲ್ಸ್ ಫಾಲ್ಸ್ ಇದೆ, ಇಲ್ಲಿ ಒಂದು ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ಇನ್ನು ಉಳಿಕಿದವೆಲ್ಲವೂ ಟ್ರೂ ಇರೋದ್ರಿಂದ ಇವೆಲ್ಲವೂ ಟ್ರೂ ಬರ್ಕೊಂತೀವಿ, ಯಾಕಂದ್ರೆ ಯಾವ್ದಾದ್ರು ಒಂದು ಇನ್ಪುಟ್ ಟ್ರೂ ಇದ್ದಾಗ ನಮಗೆ ಔಟ್ಪುಟ್ ಅಲ್ಲಿ ಟ್ರೂ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪಿ ಡಿಸ್ಜಂಕ್ಷನ್ ಆಫ್ ಕ್ಯೂ ಡಿಸ್ಜಂಕ್ಷನ್ ಆರ್, ಪಿ ನ ನೋಡ್ಬೇಕು ಮತ್ತೆ ಕ್ಯೂ ಡಿಸ್ಜಂಕ್ಷನ್ ಆರ್ ನ ಚೆಕ್ ಮಾಡಬೇಕು. ಇಲ್ಲಿ ಮಾತ್ರ ಪಿ ಡಿಸ್ಜಂಕ್ಷನ್ ಅಲ್ಲಿ ಇಲ್ಲಿ ಫಾಲ್ಸ್ ಇದೆ, ಇಲ್ಲಿ ಫಾಲ್ಸ್ ಬರ್ತವೆ. ಇಲ್ಲಿ ಫಾಲ್ಸ್ ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್ ಟ್ರೂ ಟ್ರೂ ಫಾಲ್ಸ್ ಟ್ರೂ ಟ್ರೂ ಎಲ್ಲದರಲ್ಲೂ ಪಿ ಮತ್ತೆ ಕ್ಯೂ ಡಿಸ್ಜಂಕ್ಷನ್ ಆರ್ ನ ಚೆಕ್ ಮಾಡ್ಕೊಂತ ಹೋಗ್ರಿ. ಇಲ್ಲಿ ಮಾತ್ರ ಎರಡೂ ಕಡೆ ಫಾಲ್ಸ್ ಇದಾವೆ, ಹಂಗಾಗಿ ಇಲ್ಲಿ ಫಾಲ್ಸ್ ಬರುತ್ತೆ. ಇನ್ನೆಲ್ಲಾ ಕಡೆ ಯಾವ್ದಾದ್ರು ಒಂದು ಇನ್ಪುಟ್ ಟ್ರೂ ಇರೋದ್ರಿಂದ ಇವೆಲ್ಲವೂ ನಮಗೆ ಟ್ರೂ ಬರ್ತವೆ. ಸೊ ಇಲ್ಲಿ ನಮಗೆ ಎರಡೂ ಚೆಕ್ ಮಾಡಿದಾಗ ವ್ಯಾಲ್ಯೂ ಇಲ್ಲಿ ಎರಡೂ ವ್ಯಾಲ್ಯೂ ಸೇಮ್ ಇದಾವೆ. ಎರಡೂ ವ್ಯಾಲ್ಯೂ ಸೇಮ್ ಇದಾವೆ ಅಂದ್ರೆ ಅರ್ಥ ಏನು, ಇಲ್ಲಿ ಪಿ ಡಿಸ್ಜಂಕ್ಷನ್ ಕ್ಯೂ ಡಿಸ್ಜಂಕ್ಷನ್ ಆರ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಫಸ್ಟ್ ಮಾತ್ರ ಫಾಲ್ಸ್ ಇದೆ, ಇನ್ನೆಲ್ಲವೂ ನಮಗೇನಿದಾವೆ ಟ್ರೂ ಬಂದಿದ್ದಾವೆ. ಸೊ ದೀಸ್ ಆರ್ ಲಾಜಿಕಲಿ ಈಕ್ವಿಲೆಂಟ್ ಅಥವಾ ಎನ್ಸ್ ದ ಪ್ರೂಫ್ ಅಂತೇಳಿ ಬರಿಬೇಕು. ಈ ತರ ಕ್ವಶನ್ಗಳು ನಮಗೆ ಕೇಳ್ತಾರೆ.